ಹೈ ಫೈಬರ್, ಹೈ ವಾಟರ್ ಕಂಟೆಂಟ್, ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಸ್ ಹೀಗೆ ಸುಮಾರು ಥರ ನ್ಯೂಟ್ರಿಯೆಂಟ್ಸ್ ರಿಚ್ ಇರುವಂಥ ಮೂಲಂಗಿಯಿಂದ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. 5 ನಿಮಿಷದಲ್ಲಿ ಮಾಡ್ಕೋಬಹುದಾದಂಥ ಸ್ನ್ಯಾಕ್ಸ್ ಇದು. ಇಲ್ಲಿ ನಾನು 2 ಮೀಡಿಯಂ ಸೈಜ್ ಮೂಲಂಗಿನ ತುರಿದಿಟ್ಕೊತಾ ಇದ್ದೀನಿ. ತುರಿದಿಟ್ಕೊಂಡಿರೋಂಥ ಮೂಲಂಗಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಜೀರಿಗೆ, 1 ಚೂರು ಅಜ್ವೈನ, 5-6 ಹಸಿಮೆಣಸಿನ್ಕಾಯಿ, 1 ಲೋಟ ಅಕ್ಕಿ ಹಿಟ್ಟು, ಉಪ್ಪು ಹಾಕ್ಕೊಂಡು ಮೂಲಂಗಿನಲ್ಲಿರುವಂಥ ನೀರಿನಲ್ಲೇ ಕಲಿಸ್ಕೋಬೇಕು. ಸ್ವಲ್ಪ ತೆಳು ಅನಿಸಿದ್ರೆ ಇನ್ನೊಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಹದಕ್ಕೆ ಕಲಿಸ್ಕೊಳ್ಳಿ. ಈ ಥರ ಹದವಾಗಿ ಕಲಿಸ್ಕೊಂಡಿರುವಂತಹ ಹಿಟ್ಟನ್ನು ಈ ಥರ ಚಪಾಟೆ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಮೂಲಂಗಿ ವಡೆ ರೆಡಿ ಆಗಿಬಿಡುತ್ತೆ. ನಾವು ಚಿಕ್ಕವರಾಗಿದ್ದಾಗ ಸ್ಕೂಲಿಂದ ಬರ್ತಿದ್ದ ಹಾಗೆ ಅಮ್ಮ ಮಾಡಿಕೊಡ್ತಿದ್ದಂತಹ ಸ್ನ್ಯಾಕ್ಸ್ ಇದು. ನೋಡಿ ಎಷ್ಟು ಹದವಾಗಿ ಬೇಯುತ್ತೆ ಅಂತ. ಸ್ವಲ್ಪನೂ ಹರಡ್ಕೊಳ್ಳೋದಿಲ್ಲ, ಬಾಣಲಿಗೆ ಅಂಟ್ಕೊಳ್ಳೋದಿಲ್ಲ, ಕ್ರಿಸ್ಪಿಯಾಗಿ ಆಗುತ್ತೆ. ಮೂಲಂಗಿ ತಿನ್ನೋದ್ರಿಂದ ಹಲವಾರು ಥರದ ಬೆನಿಫಿಟ್ಸ್ ಇರುತ್ತೆ. ಕೆಲವ್ರಿಗೆ ಮೂಲಂಗಿ ಅಂದರೆ ಆಗೋದಿಲ್ಲ, ಅಂಥವ್ರಿಗೂ ಕೂಡ ಈ ಥರ ಮೂಲಂಗಿ ವಡೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಎಲ್ಲ ಇಷ್ಟ ಆಗಿದ್ರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ.